ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ವ್ಲಾಗ್ಸ್. ವೀಕೆಂಡ್ ಸ್ವಲ್ಪ ಫ್ರೀಯಾಗೇ ಇದ್ವಿ. ಸೊ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಅವಾಗೆಲ್ಲ ಪ್ಲ್ಯಾನ್ ಮಾಡಿದ್ದೆ ರೆಸಾರ್ಟ್ ಹೋಗೋಣ ಅಂತ ಹೇಳಿ. ದೂರ ಎಲ್ಲೂ ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ, ಟ್ರಾವೆಲಿಂಗ್ ಮಾಡೋದು ಬೇಡ ಅಂತ ಇದ್ವಿ. ಸೊ ಬೆಂಗಳೂರಲ್ಲೇ ಯಾವ್ದಾದ್ರು ರೆಸಾರ್ಟ್ ಹುಡ್ಕೋಣ ಅಂತ ಸರ್ಚ್ ಮಾಡ್ತಿದ್ವಿ. ಸೊ ಅವಾಗ ತಲೆಗೆ ಹೊಳ್ದಿದ್ದೇನೆ ರುಪೀಸ್ ರೆಸಾರ್ಟು. ಸೊ ಬಜೆಟ್ ಫ್ರೆಂಡ್ಲಿ ಮತ್ತು ಹತ್ರನೇ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಫ್ರೆಂಡ್ಸು, ಫ್ಯಾಮಿಲಿ, ನನ್ನ ಮಗಳು ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಮೆಸೇಜ್ ಮಾಡಿ ಓಕೆ ಹೋಗೋಣ ಅಂತ ಎಲ್ಲ ಫೈನಲೈಸ್ ಮಾಡಿಕೊಂಡು ರುಪೀಸ್ ರೆಸಾರ್ಟ್ಗೆ ಹೋದ್ವಿ. ಈ ವ್ಲಾಗಲ್ಲಿ ನಿಮಗೆ ರುಪೀಸ್ ರೆಸಾರ್ಟ್ ಹೇಗಿದೆ, ಅಮ್ಯುನಿಟೀಸ್ ಎಲ್ಲ ಹೇಗಿದೆ, ಫುಡ್ಡು ಮತ್ತು ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿದೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ರುಪೀಸ್ ರೆಸಾರ್ಟ್ ಇರೋದು ತಾವರೆಕೆರೆ ಹೋಬಳಿ ಹತ್ರ. ಬಿಗ್ ಬ್ಯಾನಿಯನ್ಟ್ರಿ ಅಂದರೆ ದೊಡ್ಡ ಆಲದ ಮರ ಇದೆಯಲ್ಲ, ಅಲ್ಲಿ ಬರುತ್ತೆ. ನಾಗರಬಾವಿಂದ ಅರೌಂಡ್ 23 to 24 ಕಿಲೋಮೀಟರ್ ಆಗುತ್ತೆ. ನಾವು ಬೆಳಿಗ್ಗೆನೇ ಎದ್ದು ಅರೌಂಡ್ 6 ಗಂಟೆಗೆ ಎದ್ದು 7 ಗಂಟೆಗೆಲ್ಲ ರೆಡಿಯಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಸೊ 8 ಕಾಲಗೆಲ್ಲ ನಾವು ರೆಸಾರ್ಟ್ನ ರೀಚ್ ಆದ್ವಿ. ಪಾರ್ಕಿಂಗ್ ಸ್ಪೇಸ್ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಜಾಗ. ಪಾರ್ಕಿಂಗ್ ಸ್ಪೇಸು ತುಂಬ ಜನ ಬಂದಿದ್ರು, ಆಲ್ರೆಡಿ ನೈಟ್ ಸ್ಟೇ ಇರೋರಿಗೆಲ್ಲ ಆಲ್ರೆಡಿ ಬಂದು ರೆಸಾರ್ಟಲ್ಲಿ ಸ್ಟೇ ಆಗಿದ್ರು ಅಂತ. ಏನು ಪಾರ್ಕಿಂಗ್ ಪ್ರಾಬ್ಲಮ್ ನಮಗೇನು ಆಗಲಿಲ್ಲ. ಗಾಡಿ ಎಲ್ಲ ಪಾರ್ಕ್ ಮಾಡಿ ಲಗೇಜಸ್ ಎಲ್ಲ ಏನು ತಂದಿದ್ವು ಅದನ್ನೆಲ್ಲ ಲಾಕರಲ್ಲಿ ಸೇಫಾಗೆಲ್ಲ ಇಟ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ರುಪೀಸ್ ರೆಸಾರ್ಟ್ ಮುಂದೆ ಒಂದೆರಡು ಸ್ನ್ಯಾಪ್ಸ್ಗಳಂದರೆ ಪಿಕ್ಸ್ಗಳೆಲ್ಲ ತೊಗೊಂಡು ಆಮೇಲೆ ಹೋಗೋಣ ಅಂತ ಎಲ್ಲ ಒಂದಷ್ಟು ಫೋಟೋಸ್ಗಳೆಲ್ಲ ತೊಗೊಂಡ್ವಿ. ಫಸ್ಟು ಬ್ಯಾಗು ಮತ್ತು ಥಿಂಗ್ಸ್ನೆಲ್ಲ ಲಾಕರಲ್ಲಿ ಇಡೋದಕ್ಕೆ ಹೋಗಿದ್ವಿ. ಸೊ ಲಾಕರ್ ಫೆಸಿಲಿಟೀಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಎಲ್ಲರಿಗೂ ಸಫಿಷಿಯೆಂಟಾಗಿ ಲಾಕರ್ಸ್ ಎಲ್ಲ ಕೊಡ್ತಾರೆ. ಸೊ ಲಾಕರ್ಗೆಲ್ಲ ಪೇ ಮಾಡಬೇಕಾಗುತ್ತೆ, 100 ರುಪೀಸ್ 200 ರುಪೀಸ್ ಅಂತ ಒಬ್ಬೊಬ್ಬರಿಗೆ ಇದೆ. ಸೊ ಅದನ್ನೆಲ್ಲ ಪೇ ಮಾಡಿಬಿಟ್ಟು ನಾವು ಲಾಕರೆಲ್ಲ ಥಿಂಗ್ಸ್ ಇಡ್ಬೋದು. ಸೊ ಸೇಫ್ಟಿ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು ಆಮೇಲೆ ಥಿಂಗ್ಸ್ ಇಡೋದಕ್ಕೆಲ್ಲ ನಾವು ಹೋದ್ವಿ. ಎಂಟ್ರೆನ್ಸಲ್ಲೇ ಫಿಶ್ ಸ್ಪಾ ಕೂಡ ಇದೆ. ಸೊ ಫಿಶ್ ಸ್ಪಾನ ನಾವು ಪೇ ಮಾಡಿ ಯೂಸ್ ಮಾಡಬೇಕಾಗತ್ತೆ, ಅಂದರೆ ಇನ್ಕ್ಲೂಡ್ ಆಗಿರಲ್ಲ. ರಿಜಿಸ್ಟ್ರೇಷನ್ ಫೀಸ್ ಏನು ಪೇ ಮಾಡಿರ್ತೀವಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಸೊ ಇಲ್ಲಿ 100 ಅಥವಾ 200 ಪೇ ಮಾಡಿ ನಾವು ಫಿಶ್ ಸ್ಪಾ ಯೂಸ್ ಮಾಡಬೇಕಾಗತ್ತೆ. ಸೊ ಲಾಕರ್ಸ್ ಎಲ್ಲ ಎಲ್ಲಿ ಏನು ನಾವು ಐಟಮ್ಸ್ ಎಲ್ಲ ಇಡ್ತೀವಲ್ಲ ಅದೇ ಜಾಗದಲ್ಲೇ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಅಲ್ಲೇ ಮಕ್ಕಳಿಗೆ ಇಂಡೋರ್ ಗೇಮ್ಸ್ ಆಡ್ಬೋದು, ಅಂದರೆ ಟಿ ಮತ್ತು ಕೇರಮ್ ಆಗಿರ್ಬೋದು, ಮಿಕ್ಕಿದ್ದು ಗೇಮ್ಸ್ಗಳನ್ನ ಚೆಸ್ ಆಗಿರ್ಬೋದು, ಎಲ್ಲ ಗೇಮ್ಸ್ಗಳು ಅಲ್ಲೇ ಇಂಡೋರ್ ಗೇಮ್ಸ್ ಥರ ಅಲ್ಲೇ ಇಟ್ಟಿದ್ದಾರೆ. ಸೊ ಅಲ್ಲಿ ಆಡ್ಬೋದು. ಸೊ ಲಾಕರ್ಸ್ ಎಲ್ಲ ಇಟ್ಟು ನಾವು ಇಂಡೋರ್ ಗೇಮ್ಸ್ಗೆಲ್ಲ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ ಅಂತ ಬ್ರೇಕ್ಫಾಸ್ಟ್ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಕ್ಕಳಂತೂ ಇಂಡೋರ್ ಗೇಮ್ಸ್ ಆಡೋದ್ರಲ್ಲೇ ಫುಲ್ ಖುಷಿ ಪಟ್ಬಿಟ್ಟಿದ್ರು, ಅದನ್ನು ನೋಡಿಬಿಟ್ಟೇನೆ. ಬ್ರೇಕ್ಫಾಸ್ಟಲ್ಲಿ ತುಂಬಾ ವೆರೈಟೀಸ್ ಇತ್ತು, ತೋರಿಸ್ಕೊಡ್ತೀನಿ ಬನ್ನಿ ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ರಂತ. ಬ್ರೇಕ್ಫಾಸ್ಟ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ರೆಸಾರ್ಟಲ್ಲಿ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇತ್ತು. ಬ್ರೇಕ್ಫಾಸ್ಟು 5-6 ಥರ ವೆರೈಟೀಸ್ ಮಾಡಿದ್ರು. ಇಡ್ಲಿ, ಉಪ್ಪಿಟ್ಟು, ಪೊಂಗಲ್ಲು, ಮತ್ತು ಚಿತ್ರಾನ್ನ, ಕೇಸರಿ ಬಾತು, ಮತ್ತು ಬಾಯ್ಲ್ಡ್ ಎಗ್ ಇಟ್ಟಿದ್ರು, ಮತ್ತು ಸ್ಯಾಂಡ್ವಿಚಸ್ ಇಟ್ಟಿದ್ರು, ಕಾಫಿ, ಟೀ, ತುಂಬ ಅಂದರೆ ತುಂಬ ವೆರೈಟೀಸ್ ಇತ್ತು. ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬುಲ್ ರೈಡ್ಗೆ ಅಂತ ಕರ್ಕೊಂಡು ಬಂದ್ವಿ ಮಕ್ಕಳನ್ನ.
ತುಂಬ ಜನ ಮಕ್ಕಳಿದ್ರು, 10-12 ಮಕ್ಕಳಿದ್ರು. ನಿಜವಾಗ್ಲೂ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಯಿತು. ಸೊ ಎಲ್ಲರೂ ಒಂದೊಂದು ಕಡೆ ಓಡ್ತಾ ಇದ್ರು. ಆ್ಯಕ್ಚುಲಿ ಇಲ್ಲಿ ಆಪ್ಷನ್ಸ್ ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಬುಲ್ ರೈಡು, ದೊಡ್ಡದಾಗಿ ಪಾರ್ಕ್ ಥರ ಇದೆ. ಸೊ ಕ್ರಿಕೆಟು, ಔಟ್ಡೋರ್ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡ್ಬೋದು. ಫಸ್ಟು ಇವರು ಆಪ್ಟ್ ಮಾಡ್ಕೊಂಡಿದ್ದೆ ಬುಲ್ ರೈಡ್ಗೆ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇಲ್ಲೊಂದೆರಡು ಪೆಟ್ಸ್ ಕೂಡ ಇತ್ತು, ಮೊಲಗಳಿತ್ತು, ತುಂಬ ಕ್ಯೂಟಾಗಿತ್ತು. ಮಕ್ಕಳೆಲ್ಲ ಅದ್ರ ಜೊತೆನೂ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಮಕ್ಕಳಿಗೆ ಬುಲ್ ರೈಡ್ ಎಲ್ಲ ಆಡಿಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ದೊಡ್ಡದಾದಂಥ ಸ್ಪೇಸ್ ಇದೆ, ಅಂದರೆ ಜಾಗ ಮಕ್ಕಳಿಗೆ ಔಟ್ಡೋರ್ ಗೇಮ್ಸ್ ಆಡೋದಕ್ಕೆ, ಕ್ರಿಕೆಟು, ಶಟಲ್ ಬ್ಯಾಡ್ಮಿಂಟನ್ನು, ಹಾಗೆ ರೆಸ್ಟ್ ಮಾಡೋದಕ್ಕೆ ಮತ್ತು ಶಟಲ್ ಕಾಕ್ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಸೊ ಅಲ್ಲೆಲ್ಲ ನೋಡಿಕೊಂಡು ಹಾಗೆ ಮಕ್ಳಿಗೆ ಆಟ ಆಡಿಸ್ಕೊಂಡು ಕೇವ್ ಎಂಟ್ರಿ ಅಂತ ಇತ್ತು. ಸೊ ಇದೊಂದು ಸ್ವಲ್ಪ ಚೆನ್ನಾಗಿದೆ. ಆ್ಯಕ್ಚುಲಿ DJ ಎಲ್ಲ ಕಂಡಕ್ಟ್ ಮಾಡ್ತಾರೆ ಇಲ್ಲಿ. ಕೇವ್ ಎಂಟ್ರಿ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು ಅನಿಸುತ್ತೆ, ನಮಗೆ ಓಪನ್ ಮಾಡಿರಲಿಲ್ಲ ನಾವು ಹೋಗೋದಕ್ಕೆ. ಸೊ ಹಾಗೆ DJ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು DJ ಕಂಡಕ್ಟ್ ಮಾಡೋ ಪ್ಲೇಸಸ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಒಳಗಡೆ ಹೋದ್ವಿ. ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ. ಸೊ ಹಾಗೆ ಮುಂದೆ ಹಾಗೆ ನೋಡ್ಕೊಂಡು ಹೋದ್ವಿ. ಇನ್ನು DJ ಸ್ಟಾರ್ಟ್ ಆಗಿರಲಿಲ್ಲ, ಅಂದರೆ ಒಂದು 2 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಕೇಳ್ಪಟ್ವಿ. ಸೊ ಆಗ್ತಾನೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಅರೌಂಡ್ 10-10:30 ಆಗಿತ್ತು. ಸೊ ಎಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಥವಾ ರೋಪ್ ಆ್ಯಕ್ಟಿವಿಟಿ ಅಥವಾ ಜಿಪ್ ಲೈನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ರೆಸಾರ್ಟ್ನ. ನೆಕ್ಸ್ಟ್ ನಾವು ಹೋಗಿದ್ದೇನೆ ಸ್ವಿಮ್ಮಿಂಗ್ ಪೂಲ್ಗೆ. ಮಕ್ಕಳಿಗೆ ಸ್ವಿಮ್ಮಿಂಗ್ ಸೂಟ್ ಎಲ್ಲ ಹಾಕ್ಸಿದ್ವಿ. ಅಕಸ್ಮಾತ್ ತೊಗೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸ್ವಿಮ್ಮಿಂಗ್ ಸೂಟ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ 350 ಮತ್ತು 450 ಹಾಕಿ ಪೇ ಮಾಡ್ತು ಅಂತ ಹೇಳಿದ್ರೆ ದೊಡ್ಡವ್ರಿಗೆ ಮತ್ತು ಚಿಕ್ಕವ್ರಿಗೆಲ್ಲ ಸ್ವಿಮ್ಮಿಂಗ್ ಸೂಟ್ ಸಿಗುತ್ತೆ. ಸೊ ಸ್ವಿಮ್ಮಿಂಗ್ ಸೂಟ್ಸ್ ಮಾತ್ರ ಅಲೋ ಇರೋದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಮತ್ತು ವೇವ್ ಪೂಲ್ ಒಳಗೆ ಹೋಗೋದಕ್ಕೆ. ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಹೇಳೋದಾದರೆ ಸ್ವಲ್ಪ ಚಿಕ್ಕದಾಗೇ ಇದೆ ಸ್ವಿಮ್ಮಿಂಗ್ ಪೂಲು, ಅಂದರೆ ತುಂಬ ಜನ ಕ್ರೌಡ್ ಬರ್ತಾರೆ. ಸೊ ಇವರು ಸ್ವಲ್ಪ ದೊಡ್ಡದಾಗಿ ಮಾಡಿದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ತಿತ್ತು, ಯಾಕಂದರೆ ಜಾಗ ಚಿಕ್ಕದಾಯಿತು, ಜನ ಜಾಸ್ತಿ ಆಯಿತು. ಸೊ ಅಲ್ಲಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ನಮಗೆ ಕಂಜೆಸ್ಟ್ ಅಂತ ಅನ್ನಿಸ್ತು ಜಾಗ. ಮಕ್ಕಳೆಲ್ಲ ತುಂಬ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಮಾಡಿದಿದ್ರೆ ಸ್ವಿಮ್ಮಿಂಗ್ ಪೂಲ್ನ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ವೇವ್ ಪೂಲ್ಗೆ. ವೇವ್ ಪೂಲ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ತುಂಬ ದೊಡ್ಡದಾಗಿದೆ. ರುಪೀಸ್ ರೆಸಾರ್ಟಲ್ಲಿ ಹೈಲೈಟ್ ಬಂದ್ಬಿಟ್ಟು ವೇವ್ ಪೂಲೇನೆ. ಬೇರೆ ಯಾವುದೇ ರೆಸಾರ್ಟ್ ಕಂಪೇರ್ ಮಾಡಿದ್ರೂ ಈ ರೆಸಾರ್ಟಲ್ಲಿ ತುಂಬ ದೊಡ್ಡದಾಗಿರೋಂಥ ವೇವ್ ಪೂಲ್ ಇದೆ. ಸೊ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಬಿಗ್ಗೆಸ್ಟ್ ವೇವ್ ಪೂಲ್ ಬಂದ್ಬಿಟ್ಟು ರುಪೀಸ್ ರೆಸಾರ್ಟಲ್ಲೇ ಇರೋದು. ನಾನು ಕೂಡ ಅದು ನಂಬಿರಲಿಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ಬಂದು ನಿಜವಾಗ್ಲೂ ನೋಡಿದಾಗಲೇ ನನಗೂ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬ ದೊಡ್ಡದಾಗಿದೆ ವೇವ್ ಪೂಲು. ಸೊ ವೇವ್ ಪೂಲ್ ಆನ್ ಮಾಡೋಕ್ಕಿಂತ ಮುಂಚೆ ನಿಮಗೆ
ಇನ್ಫಾರ್ಮ್ ಮಾಡ್ತಾರೆ 3:30 4:30 ಅಥವಾ 2:30 3:30. ಸೊ 2 ಟೈಮ್ಸ್ ವೇವ್ ಪೂಲ್ ಆನ್ ಮಾಡ್ತಾರೆ. ಆನ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಬೇರೆ ಕಡೆ ಯಾವ್ದಾರ ಆ್ಯಕ್ಟಿವಿಟಿ ಇದ್ರೂ ನಾವು ಅದನ್ನು ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದು ಜಾಯಿನ್ ಆಗ್ಬೋದು. ತುಂಬ ದೊಡ್ಡದಾಗಿದೆ ರೆಸಾರ್ಟ್ ವೇವ್ ಪೂಲು, ಮತ್ತು ಸೇಫ್ಟಿ ಮತ್ತು ಸೆಕ್ಯೂರಿಟಿ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳು ಆಡಬೇಕಾದ್ರೆ. ಆ ವೇವ್ ಪೂಲ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ DJ ಇರುತ್ತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ DJಗೋಸ್ಕರ. ನವಂಬರ್ 1 ಹೋಗಿದ್ದೆ ಆ್ಯಕ್ಚುಲಿ ನಾವು ಕನ್ನಡ ರಾಜ್ಯೋತ್ಸವ ದಿನ. ಸೊ ಕನ್ನಡ ಸಾಂಗ್ಸ್ಗಳಂತೂ ತುಂಬ ಚೆನ್ನಾಗಿತ್ತು. DJ ಮಾತ್ರ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಈಗ ಹೇಗೆ ಬಂದಿದೆ ಅಂತ ನೀವೇ ನೋಡಿ. DJ ಮುಗಿಸ್ಕೊಂಡು ರೈನ್ ಡಿಸ್ಕೋ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಜಿಪ್ಲೈನ್ ಆ್ಯಕ್ಟಿವಿಟಿಗೆ ಬಂದ್ವಿ. ಜಿಪ್ಲೈನ್ ಆ್ಯಕ್ಟಿವಿಟಿ ಬಂದ್ಬಿಟ್ಟು ಚೆನ್ನಾಗಿತ್ತು. ಬಟ್ ಏನಂದರೆ ತುಂಬ ಕ್ರೌಡ್ ಇದ್ದಿದ್ದರಿಂದ ಅಲ್ಲಿ ಹ್ಯಾಂಡಲ್ ಮಾಡೋರು ಇಬ್ಬರೇ ಇದ್ದರು. ಸೊ ಜಾಸ್ತಿ ಜನ ಕ್ರೌಡ್ ಆಗೋಯ್ತು. ಸೊ ಎಲ್ಲರೂ ಒಬ್ಬೊಬ್ಬರೇ ಬರೋದಕ್ಕೆ ತುಂಬ ಟೈಮ್ ತೊಗೊಂತು. ಅದನ್ನು ಸ್ವಲ್ಪ ಇವ್ರು ಇಂಪ್ರೂವ್ ಮಾಡ್ಕೊಬೇಕು. ಸೊ ಜನಗಳೆಲ್ಲ ಸ್ವಲ್ಪ ಫ್ರಸ್ಟ್ರೇಟ್ ಆಗಿದ್ದರು. ಆ್ಯಕ್ಚುಲಿ ಒಬ್ಬರಾದ್ಮೇಲೆ ಒಬ್ಬರು ತುಂಬಾ ಟೈಮ್ ತೊಗೊಂತು. ಸೊ ಅದನ್ನು ಸ್ವಲ್ಪ ಇವ್ರು ಇಂಪ್ರೂವ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಜಿಪ್ಲೈನ್ ಬಿಟ್ಟು ಬೇಕಾದಷ್ಟು ಆಟಗಳೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. 360 ಡಿಗ್ರಿ ಸೈಕ್ಲಿಂಗು, ಆರ್ಚರಿ, ಟೈರ್ ಕ್ಲೈಂಬಿಂಗು, ATV ರೈಡು, ಹೈ ರೋಪ್ ಆ್ಯಕ್ಟಿವಿಟೀಸು, ವಾಲಿಬಾಲು, ಆಮೇಲೆ ಬಾಸ್ಕೆಟ್ ಬಾಲು, ಟಾರ್ಗೆಟ್ ಶೂಟಿಂಗು, ಇದೆಲ್ಲ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಲಂಚ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ಸಾರಿ ಫಾರ್ ದ್ಯಾಟ್. ವೆಜ್ ಮತ್ತು ನಾನ್ ವೆಜ್ ಕೌಂಟರ್ ಎರಡು ಸಪ್ರೇಟ್ ಇರುತ್ತೆ. ವೆಜ್ಜಲ್ಲಿ ವೆರೈಟೀಸ್ ಫುಡ್ ಇತ್ತು, ನಾನ್ ವೆಜ್ಜಲ್ಲಿ ಕೂಡ ವೆರೈಟೀಸ್ ಫುಡ್ ಇತ್ತು. ಫುಡ್ ವಾಸ್ ಓಕೆ ಅನ್ನಿಸ್ತು. ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಈವ್ನಿಂಗು 5 o'clock ಹಾಗೆ ಟೀ ಮತ್ತು ಕಾಫಿ, ಸ್ನ್ಯಾಕ್ಸ್ಗೆ ಅಂತ ಬಜ್ಜಿ ಮತ್ತು ಬೋಂಡ ಎಲ್ಲ ಪ್ರೊವೈಡ್ ಮಾಡಿದರು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ 5 ಇಂದ 5:30ವರೆಗೂ ಟೀ ಬ್ರೇಕ್ ಅಂತ ಇದು ಮಾಡಿಕೊಂಡು ನಾವು 6 o'clock ಎಲ್ಲ ಹೊರಟ್ವಿ ಪ್ಯಾಕ್ ಮಾಡಿಕೊಂಡು. ಸೊ ತುಂಬ ಚೆನ್ನಾಗಿತ್ತು. ನಾವು ಒಂದು ಸ್ವಲ್ಪ ರೀಲ್ಸ್ಗಳೆಲ್ಲ ಮಾಡಿಕೊಂಡ್ವಿ. ತುಂಬ ಖುಷಿ ಆಯಿತು. ಮಕ್ಕಳಂತೂ ಹೋಲ್ ಡೇ ಎಂಜಾಯ್ ಮಾಡಿದ್ರು. ನಮಗೂ ಈ ಬ್ಯುಸಿ ಲೈಫಲ್ಲಿ ಒಂದು ಬ್ರೇಕ್ ಸಿಕ್ದಂಗೆ ಆಯಿತು. ಸೊ ತುಂಬ ಖುಷಿ ಆಯಿತು. ಎಲ್ಲರೂ ಜೊತೆಗೆ ಸೇರಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ಇದ್ದಿದ್ದು.
ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. One, two, three, start.